ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ಮತ್ತೊಂದು ಮಂಗಳೂರು ಸ್ಪೆಷಾಲಿಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ರೆಡಿ ಆಗಿದ್ದಾರೆ ರೇಣುಕಾ ಮತ್ತೆ ಕಿರಣ್ ಅಲ್ವಾ? ಏನಂತ ಹೇಳಿದ್ರಿ ಇನ್ನೊಂದ್ಸಲ ಹೇಳ್ಬಿಡಿ ಹೆಸರು. ಬಿಸ್ಕುಟ್ ರೊಟ್ಟಿ. ಓಕೆ ಸರಿ, ಏನೇನು ಬೇಕಾಗತ್ತೆ ಅಂತ ಹೇಳ್ತೀರಾ? ಪೂರಿ ಕರಿಯೋದಕ್ಕೆ ಎಣ್ಣೆ, ತೆಂಗಿನಕಾಯಿ ತುರಿ, ಮೆಣಸಿನಕಾಯಿ, ಉಪ್ಪು, ಸ್ವಲ್ಪ ರವೆ, ಮೈದಾ ಹಿಟ್ಟು, ಸಕ್ಕರೆ, ಸಾಸಿವೆ ಮತ್ತು ಸ್ವಲ್ಪ ಅರಿಶಿನ ಪುಡಿ. 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸಾಸಿವೆ 2 ಸ್ಪೂನ್ ಬೇಕಾ? 2 ಸ್ಪೂನ್ ಸಾಸಿವೆ, ಇದು ಹಾಗೇನೂ ಹಾಕೋಬಹುದು, ಯಾಕಂದ್ರೆ ಆಮೇಲೆ ಪುಡಿ ಮಾಡೋದು ಇರುತ್ತೆ. ಒಂದು 7-8 ಮೆಣಸಿನಕಾಯಿ ಸಾಕು. ಇದು ಯಾರಿಂದ ಕಲ್ತಿದ್ದು ನೀವು? ಇದು ನಮ್ಮ ಮನೆ ಕೊಟ್ಟಿದ್ದು. ನೀವು ತಿಂದಿದ್ರಾ ಇದನ್ನ ಮುಂಚೆನೆ ಅಥವಾ ಈ ಮದುವೆ ಆದ್ಮೇಲೆ ತಿಂದಿದ್ದು? ಕಿರಣ್ ಇಬ್ರು ಕೆಲಸಕ್ಕೆ ಹೋಗೋದ್ರಿಂದ ಮನೇಲಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಾಕಾಗೋದಿಲ್ಲ. ನೀವು ಊಟ ಹೊರಗಡೆನೆ ಮಾಡ್ತೀರಾ ಅಥವಾ ತಗೊಂಡು ಹೋಗಿ? ನಾನು ತಗೊಂಡು ಹೋಗ್ತೀನಿ. ರವೆ ಕೊಡಿ. ಸೊ ನೀವು ತಗೊಂಡಿರೋದು ದಪ್ಪ ರವೆನಾ? ಮೀಡಿಯಂ. ಹಾಂ. ತೆಂಗಿನಕಾಯಿ ತುರಿ, ಅರಿಶಿಣದ ಪುಡಿ ಸ್ವಲ್ಪ ಸಾಕಿದು, ಸಕ್ಕರೆ ಮತ್ತು ಉಪ್ಪು ರುಚಿಗೆ. ಇದು ಸ್ವಲ್ಪ ಹೀಗೆ ಫ್ರೈ ಆದರೆ ಸಾಕು ಬಿಸಿಗೆ, ಯಾಕಂದರೆ ಮತ್ತೆ ಎಣ್ಣೆಲಿ ಹೇಗೂ ಕರಿಯೋದಿದೆ ಪೂರಿ, ಅವಾಗ ಬೇಯುತ್ತೆ. ಉಪ್ಪು ಸ್ವಲ್ಪ ಸಾಕು, ಪೂರಿ ಹಿಟ್ಟಿಗೆ ಸ್ವಲ್ಪ ಹಾಕ್ಕೊತೀವಿ. ಇದು ಆರಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಸೈಡ್ಗೆ. ಮೈದಾ ಹಿಟ್ಟು, ಉಪ್ಪು, ನೀರು. ಸೊ ಕಿರಣ್ ಅವರೇ, ನೀವು ಹೇಳ್ತಾ ಇದ್ರಿ ನೀವು ಸ್ವಲ್ಪ ಟಿವಿನಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದೀರಾ ಅಂತ. ಹೌದು, ದೂರದರ್ಶನದಲ್ಲಿ ಟೆಲಿ ಸೀರಿಯಲ್ ಮಾಡಿದ್ದೀನಿ, ಮತ್ತೆ ಮುಕ್ತದಲ್ಲಿ ಒಂದು ಸಣ್ಣ ರೋಲ್, ಹಾಗೆ ಪಾಪ ಪಾಂಡು ಸಣ್ಣ ಹೇಗೆ ನಿಮಗೆ ಹಾಬಿನ ಆಕ್ಟಿಂಗ್? ಮಾಡಬೇಕು ಅಂತ ಆಸೆ ಇತ್ತು, ಮೀಟ್ ಮಾಡಿದೆ, ಆಯಿತು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಮತ್ತೆ ಏನು ಹಾಬೀಸ್ ಇದೆ ನಿಮಗೆ ಕಿರಣ್ ಅವರು? ಹಾಡ್ತೀಯ? ಹೌದಾ. ನೀವು? ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡ್ತೀನಿ, ಭರತನಾಟ್ಯಂ ಕಲ್ತಿದ್ದೀನಿ ಊರಲ್ಲಿದ್ದಾಗ. ಇಲ್ಲಿ ಬಂದಮೇಲೆ ಹಾಗೆ ಕಾಂಟೆಂಪ್ರರಿ, ಫೋಕ್, ಆಮೇಲೆ ಫಿಲ್ಮಿ ಡ್ಯಾನ್ಸ್ ಎಲ್ಲ ಅವಕಾಶ ಸಿಕ್ಕಿದಾಗ ಮಾಡ್ತಾಯಿರ್ತೀನಿ. ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಪೂರಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಮಿಕ್ಸ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಅದು ರೆಡಿ ಆಗುವಾಗ ನಾನು ಉಂಡೆ ರೆಡಿ ಮಾಡಿಬಿಟ್ಟು. ಅವು ಅಂಡರ್ಸ್ಟ್ಯಾಂಡ್. ನೀವಿಬ್ಬರಿಗೂ ಹಾಡೋ ಹಾಬಿ ಇದೆ, ಇಬ್ಬರು ಜೊತೆಗೆ ಹಾಡ್ತೀರಾ? ಹಾಡ್ತೀವಿ. ನಾನು ಸಾಧಾರಣ ಹಾಡ್ತೀನಿ, ಅವಳು ಡ್ಯಾನ್ಸ್ ಮಾಡ್ತಾಳೆ. ಯೂಶ್ವಲಿ ಅದು ಉಲ್ಟಾ ಇರುತ್ತೆ, ನೀವು ಡ್ಯಾನ್ಸ್ ಮಾಡಿಸ್ಬೇಕು ಅವ್ರು ಅಲ್ವಾ? ಸೊ ಏನಾದ್ರು ಒಂದು ಸ್ವಲ್ಪ ಹಾಡ್ತೀರಾ ಒಟ್ಟಿಗೆ? ಓಕೆ, ಏನಾದ್ರು ಒಂದು ಸ್ವಲ್ಪ ಹಾಡಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ,
ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ. ಹಾಡುವೆನು ಮೈದುಂಬಿ ಎಂದಿನಂತೆ, ಯಾರು ಕಿವಿ ಮುಚ್ಚಿದರು ಎನಗಿಲ್ಲ ಚಿಂತೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಹಾಡ್ತೀರಾ. ಕಲ್ತಿದ್ದೀರಾ ನೀವು? ಇಲ್ಲ, ಜಸ್ಟ್ ಹಾಗೆ ಸುಮ್ಮನೆ ಹಾಡ್ತೀನಿ. ಓಕೆ, ವೆರಿ ನೈಸ್, ಒಳ್ಳೆ ವಾಯ್ಸ್ ಇದೆ. ಈಗ ಪೂರಿ ಕಲಿಸ್ಕೊಡೋಣ. ಹಾಂ, ಲಟ್ಬಿಟ್ಟು ಇದ್ರೊಳಗಡೆ ಆ ಫಿಲ್ಲಿಂಗ್ ಹಾಕ್ಕೊಂಡು ಸೊ ನಿಮ್ಮ ಚಪಾತಿ ಎಕ್ಸ್ಪರ್ಟ್ ಪೂರಿ ಮಾಡ್ತಾರೆ. ಹೌದು, ಚೆನ್ನಾಗಿ ಲಟ್ಟಿಸ್ತಾರೆ ಪೇಷನ್ಸಿಂದ. ನಾನಂದರೆ ಒಂದೇ ಸತಿ ಲಟ್ಟಿಸ್ಬಿಟ್ಟು ಮಾಡಿಬಿಡ್ತೀನಿ. ಅವ್ರು ಅದ್ರ ಮಡಿಕೆ ಮಾಡಿ ಅದರೊಳಗಡೆ ತುಪ್ಪ ಹಾಕಿ ಚಪಾತಿ ಸ್ವಲ್ಪ ದಪ್ಪನೇ ಇರತ್ತೆ ಅಲ್ಲ? ಹೌದು. ಒಳಗಡೆ ಮಸಾಲೆ ಇದೆ ಅಲ್ಲ, ಆಚೆ ಬರಬಾರ್ದು. ನೀವು ಯಾವ ತಿಂಡಿ ಸ್ಪೆಷಲಿಸ್ಟ್? ನಾವು ತಿನ್ನೋದ್ರ ಸ್ಪೆಷಲಿಸ್ಟ್. ನೀವೆಲ್ಲ ಚೆನ್ನಾಗಿ ರುಚಿಯಾಗಿ ಮಾಡಿಕೊಟ್ರೆ ನಾವು ಟೇಸ್ಟ್ ಮಾಡೋದು ಸ್ಪೆಷಲಿಸ್ಟ್. ಪೂರಿ ಕಮ್ಮಿ. ಇದು ಪೂರಿ ಥರ ತುಂಬ ಏನು ಉಬ್ಬಲ್ಲ, ಯಾಕಂದರೆ ಮಧ್ಯೆ ಮಸಾಲೆ ಇರುತ್ತಲ್ಲ. ಎರಡು ಕಡೆ ಚೆನ್ನಾಗಿ ಕರಿಬೇಕು, ಮಧ್ಯೆ ಮಸಾಲೆ ಇರೋದು ಬೇಯಬೇಕು. ಸೊ ಈ ಥರದ ತಿಂಡಿಗಳೆಲ್ಲ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಮಾಡೋಕ್ಕೆ ಟೈಮ್ ಸಿಗತ್ತಾ? ಕೆಲ್ಸಕ್ಕೆ ಹೋಗದೆ ಇದ್ದಾಗ ಮಾಡ್ತಾ ಇದ್ದೆ, ಇವಾಗ ಅಷ್ಟೊಂದು ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಯಾರಾದರೂ ಗೆಸ್ಟ್ ಬಂದಾಗಷ್ಟೇ. ಆಫ್ ಮಾಡೋಣ ಇದನ್ನು. ಸಮ ಬಿಸ್ಕುಟ್ ರೊಟ್ಟಿ ರೆಡಿ. ತಿಂದ್ಬಿಟ್ಟು ಹೇಳಿ ಬಿಸ್ಕುಟ್ ರೊಟ್ಟಿನ ಮಸಾಲ ಪೂರಿನ ಅಂತ. ಮೆಣಸು ತಿನ್ಬೇಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎರಡು ಮ್ಯಾಂಗ್ಳೂರ್ ಸ್ಪೆಷಲ್. ಹೌದು. ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬ ಖುಷಿ ಆಯಿತು. ಹೌದಾ? ನೀವು ಮನೇಲಿ ಮಾಡಿ ಸಂಜೆಗೆ ತಿನ್ನಿಸಿ. ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ನಮ್ಮ ವ್ಯೂವರ್ಸು ಎಲ್ಲರೂ ಟ್ರೈ ಮಾಡ್ತಾರೆ ಅಂತ. ಎಲ್ಲರೂ ಟ್ರೈ ಮಾಡಿ ಬೇಗ ಆಗುತ್ತೆ, ಬೇಗ ಗಡಿಬಿಡಿಗೆ. ಓಕೆ, ಮತ್ತೆಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ. ಸೊ ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದರೆ ಮಾಡೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ಇಷ್ಟೊತ್ತಿದ್ದು ಒಳ್ಳೊಳ್ಳೆ ಅಡುಗೆಗಳನ್ನು ನಮ್ಗೆ ಹೇಳ್ಕೊಟ್ಟಿದ್ದೀರಾ. ವಿಶ್ ಯು ಆಲ್ ದ ಬೆಸ್ಟ್. ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ಸ್. ನಂದಿನಿ ಸಂಡೇ